ಸ್ನೇಹಿತರೆ, ಇವತ್ತು ನಾವು ನೋಡಿರುವಂಥ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂಥ ಸೈರಾ ಎನ್ನುವ ಬಾಲಿವುಡ್ ಸಿನಿಮಾ. ಈ ಸಿನಿಮಾವನ್ನು ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಸಿನಿಮಾದ ಹೀರೋಗೆ ದೊಡ್ಡ ಫೇಮಸ್ ರ್ಯಾಪ್ ಸಿಂಗರ್ ಆಗಬೇಕು ಅಂತ ಆಸೆ ಇರುತ್ತೆ. ಅದೇ ಟೈಮಲ್ಲಿ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಇಬ್ಬರು ಲವ್ ಕೂಡ ಮಾಡ್ತಾರೆ. ಆದರೆ ಮುಂದೆ ಗೊತ್ತಾಗುತ್ತೆ ಅವಳಿಗೆ ಮೆಮೊರಿ ಲಾಸ್ ಕಾಯಿಲೆ ಇದೆ ಅಂತ. ಇಂಥ ಟೈಮಲ್ಲಿ ಹೀರೋ ಅವನ ಡ್ರೀಮನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾನೆ. ಸರಿ, ಅವನು ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾನೆ, ಅವಳು ಕೊನೆಗೂ ಏನಾಗ್ತಾಳೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಹೊಸ ಸಿನಿಮಾಗಳನ್ನು ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಹೀರೋಯಿನ್ ವಾಣಿ ತನ್ನ ಲವರ್ಗೆ ವೇಟ್ ಮಾಡ್ತಾ ಇರ್ತಾಳೆ. ರಿಜಿಸ್ಟರ್ ಆಫೀಸ್ ಮುಂದೆ ಬಂದು ಕಾಯ್ತಾ ಇರ್ತಾಳೆ. ಅವನಿಗೆ ಕಾಲ್ ಮಾಡಿದರೆ ಅವನು ಇಲ್ಲ, ಸಾರಿ, ನನಗೆ ಲಂಡನ್ನಲ್ಲಿ ಕೆಲಸ ಸಿಕ್ಕಿದೆ, ಬರೋದಕ್ಕೆ ಆಗೋದಿಲ್ಲ ಅಂತಾನೆ. ವಾಣಿ ಮೊದಲೇ ಹೇಳಿದ್ರೆ ಮದುವೆನ ಪೋಸ್ಟ್ಪೋನ್ ಮಾಡ್ಬೋದಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಅವನ ಹೆಸರು ಮಹೇಶ್, ನನ್ನ ಬಾಸ್ ಮಗಳನ್ನ ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ ವಾಣಿ ಅಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ನೆಕ್ಸ್ಟ್ ಡೇ ಇಂದ ವಾಣಿ ಫುಲ್ ಸ್ಯಾಡ್ ಆಗಿ ಇರ್ತಾಳೆ. ಅವರ ಮನೆಯಲ್ಲಿ ಅವಳ ತಾಯಿ ಹೊರಗಡೆ ಕೆಲಸಕ್ಕೆ ಹೋಗು, ನಿನಗೂ ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ವಾಣಿ ನ್ಯೂಸ್ ಆಫೀಸ್ಗೆ ಜಾಯ್ನ್ ಆಗೋಕ್ಕೆ ಅಂತ ಬರ್ತಾಳೆ. ಇವನೇ ಸಿನಿಮಾದ ಹೀರೋ ಕ್ರಿಶ್ ಕಪೂರ್. ವಾಣಿ ಕ್ರಿಶ್ಚನನ್ನ ನೋಡ್ತಾಳೆ. ನೆಕ್ಸ್ಟ್ ಒಳಗಡೆ ಬರ್ತಾಳೆ. ಅಷ್ಟರಲ್ಲಿ ಕ್ರಿಶ್ ಕೂಡ ಬರ್ತಾನೆ. ಏನಂದ್ರೆ ವಾಣಿ ಡೈರಿ ಬುಕ್ಕನ್ನು ಅಲ್ಲಿ ಬಿಟ್ಟು ಬಂದಿದ್ಲು. ಈಗ ಅದನ್ನು ನೋಡಿ ಅವಳಿಗೆ ಕೊಟ್ಟು ಚೆನ್ನಾಗಿ ಬರೆದಿ ಅಂತ ಕಾಮೆಂಟ್ ಕೂಡ ಮಾಡ್ತಾನೆ. ನೆಕ್ಸ್ಟ್ ಅಲ್ಲಿರುವ ಒಬ್ಬ ನ್ಯೂಸ್ ರಿಪೋರ್ಟನ್ನು ಹೊಡಿತಾನೆ. ಯಾಕಂದರೆ ಕ್ರಿಶ್ ಒಬ್ಬ ಸಿಂಗರ್. ಅವನ ಒಂದು ಸಾಂಗ್ಗೆ ಬ್ಯಾಡ್ ಕಮೆಂಟ್ ಮತ್ತು ಅವನ ಸಾಂಗ್ಗೆ ಅವನ ಹೆಸರನ್ನು ಮೆನ್ಷನ್ ಮಾಡಿರೋದಿಲ್ಲ, ಅದಕ್ಕೆ ಹೊಡಿತಾನೆ. ನೆಕ್ಸ್ಟ್ ಅವನ ಫ್ರೆಂಡ್ಸ್ ಹತ್ರ ಬರ್ತಾನೆ, ಗಲಾಟೆ ಮಾಡ್ತಾನೆ. ಯಾಕಂದರೆ ಅವನ ಒಬ್ಬ ಫ್ರೆಂಡ್ ಇನ್ಫ್ಲುಯೆನ್ಸ್ ಮೂಲಕ ನ್ಯೂಸ್ ಹಾಕ್ಸಿರ್ತಾನೆ. ಕ್ರಿಶ್ ನಾನು ಸಾಂಗ್ ಹಾಡಿದ್ದು ನನ್ನ ಹೆಸರನ್ನ ಹಾಕಿಲ್ಲ ಅಂತ ಗಲಾಟೆ ಮಾಡ್ತಾನೆ. ಅವರೆಲ್ಲರೂ ಕೂಡ ಹೋಗ್ತಾರೆ. ನೆಕ್ಸ್ಟ್ ಅವತ್ತು ರಾತ್ರಿ ಒಂದು ಶೋ ಇರುತ್ತೆ. ಕ್ರಿಶ್ ಅದನ್ನು ಕ್ಯಾನ್ಸಲ್ ಮಾಡದೆ ಅವನೊಬ್ಬನೇ ಅದನ್ನು ಕಂಪ್ಲೀಟ್ ಮಾಡ್ತಾನೆ. ನೆಕ್ಸ್ಟ್ ಕ್ರಿಶ್ ಫೇಮಸ್ ಆಗಬೇಕು ಅಂತ ದೊಡ್ಡ ಸಿಂಗರ್ ಜೊತೆಗೆ ಕೊಲಾಬ್ ಆಗೋಕ್ಕೆ ಹೋಗ್ತಾನೆ. ಇವನ ಹೆಸರು ಪ್ರಿನ್ಸ್. ಇವನೊಬ್ಬ ದೊಡ್ಡ ಸಿಂಗರ್. ಪ್ರಿನ್ಸ್ ಕೂಡ ನೆಕ್ಸ್ಟ್ ಸಾಂಗ್ ಕ್ರಿಶ್ ಜೊತೆಗೆ ಮಾಡೋಕ್ಕೆ ಒಪ್ಕೊಳ್ತಾನೆ. ಈ ಕಡೆ ವಾಣಿ ಫೇಮಸ್ ಸಿಂಗರ್ ಪ್ರಿನ್ಸ್ ಅನ್ನ ಇಂಟರ್ವ್ಯೂ ತಗೊಳ್ಳೋಕೆ ಬಂದಿರ್ತಾಳೆ. ಆದ್ರೆ ಸೆಕ್ಯೂರಿಟಿ ಒಳಗಡೆ ಬಿಡ್ತಾ ಇರೋದಿಲ್ಲ. ಇದನ್ನ ನೋಡಿದ ಕ್ರಿಶ್ ಅವಳನ್ನ ಕರ್ಕೊಂಡು ಬರ್ತಾನೆ. ಪ್ರಿನ್ಸ್ ಸೆಕ್ಯೂರಿಟಿ ಇಲ್ಲ, ಅವರು 2 ತಿಂಗಳು ಬಿಜಿ ಇರ್ತಾರೆ, ಇಂಟರ್ವ್ಯೂ ಕೊಡೋದಕ್ಕೆ ಆಗೋದಿಲ್ಲ ಅಂತಾನೆ. ವಾಣಿ ತನ್ನ ಡೈರಿ ಕೆಳಗಡೆ ಬಿಡಿಸ್ಕೊಂಡು ಬಂದಿರ್ತಾಳೆ. ಕ್ರಿಶ್ ಅದನ್ನ ತಗೊಂಡು ಅವಳು ಒಂದು ಲಿರಿಕ್ಸ್ ಬರ್ದಿರ್ತಾಳೆ. ಕ್ರಿಶ್ ಅದನ್ನ ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ಕೇಳಿದ ಎಲ್ಲರೂ ಇವನನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಿನ್ಸ್ ಇದನ್ನ ಫುಲ್ ಹೇಳು, ಚೆನ್ನಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಕ್ರಿಶ್ ಇಲ್ಲ ಸರ್, ಇದು ನಾನು ಬರ್ದಿದ್ದಲ್ಲ, ಇದು ಈ ಹುಡುಗಿ ಬರ್ದಿರೋ ಸಾಂಗು, ಅವಳು ಫುಲ್ ಮಾಡಿದರೆ ನಾನು ಫುಲ್ ಹೇಳ್ತೀನಿ ಅಂತ ಹೇಳ್ತಾನೆ. ಪ್ರಿನ್ಸ್ ಸರಿ, ಇಬ್ರು ಸರಿ ಅದನ್ನು ಫುಲ್ ಮಾಡಿ ನನಗೆ ಸಾಂಗನ್ನು ಸಬ್ಮಿಟ್ ಮಾಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ವಾಣಿ ಕ್ರಿಶ್ ಸ್ಟುಡಿಯೋಗೆ ಬರ್ತಾಳೆ. ಅವಳು ನಾನು ಮಾರ್ನಿಂಗ್ 8ರಿಂದ ನೈಟ್ 8ರವರೆಗೆ ಮಾತ್ರ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾಳೆ. ನನಗೆ ಈ ಸ್ಮೋಕ್ ಅಂದರೆ ಅಲರ್ಜಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಕ್ರಿಶ್ ಓಕೆ ಅಂತ ಹೇಳಿ ಅವಳ ಡೈರಿ ನೋಡ್ತಾನೆ. ಆದರೆ ಆ ಸಾಂಗ್ ಇರೋದಿಲ್ಲ. ಅವಳು ಆ ಪೇಪರನ್ನು ಹರಿದು ಹಾಕಿರ್ತಾಳೆ. ಕ್ರಿಶ್ ಇಲ್ಲಿ ಈಗ ಆ ಸಾಂಗನ್ನು ರಿಮೆಂಬರ್ ಮಾಡಿಕೊಂಡು ಬರೆದು ನನಗೆ ಕೊಡು ಅಂತ ಕೇಳ್ತಾನೆ. ವಾಣಿ ನನಗೆ ಇಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ, ನನಗೆ ಹೊರಗಡೆ ವೆದರ್ ಬೇಕು ಅಂತ ಹೇಳ್ತಾಳೆ. ನೆಕ್ಸ್ಟ್ ಹೊರಗೆ ಕ್ರಿಕೆಟ್ ಗ್ರೌಂಡ್ಗೆ ಕರ್ಕೊಂಡು ಹೋಗ್ತಾನೆ. ಕ್ರಿಶ್ ಕ್ರಿಕೆಟ್ ಆಡ್ತಾ ಇರ್ತಾನೆ. ವಾಣಿ ಹಾಗೆ ರಿಮೆಂಬರ್ ಮಾಡ್ಕೊಳ್ತಾ ಸಾಂಗ್ ಬರಿತಾ ಇರ್ತಾಳೆ. ನೆಕ್ಸ್ಟ್ ಅದನ್ನು ನೋಡಿ ಕ್ರಿಶ್ ಹಾಗೆ ಹಾಡು ಹೇಳ್ತಾ ಇರ್ತಾನೆ. ಹಾಗೆ ಇಬ್ರು ದಿನೇ ದಿನೇ ತುಂಬಾನೇ ಕ್ಲೋಸ್ ಆಗ್ತಾ ಇರ್ತಾರೆ. ಕೊನೆಗೂ ಸಾಂಗ್ ಕಂಪ್ಲೀಟ್ ಮಾಡ್ತಾರೆ. ಪ್ರಿನ್ಸ್ ಇದನ್ನ ಕೇಳಿ ಇದರಲ್ಲಿ ರ್ಯಾಪ್ ಮ್ಯೂಸಿಕ್ ಇಲ್ಲ, ಇದು ಬೇಡ ಅಂತ ಹೇಳ್ತಾನೆ. ರ್ಯಾಪ್ ಮಿಕ್ಸ್ ಮಾಡಿ ಕೊಡು ಅಂತ ಕೇಳ್ತಾನೆ. ಅಷ್ಟರಲ್ಲಿ ಪೊಲೀಸರು ಬರ್ತಾರೆ. ಏನಂದ್ರೆ ಕ್ರಿಶ್ ತಂದೆ ಕುಡಿದು ಬಾರಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ. ಈಗ ಅವನ ತಂದೆ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಅವನ ತಂದೆನ ಕರ್ಕೊಂಡು ಹೋಗಿ ತಳ್ಳಿ ದುಡ್ಡು ಬಿಸಾಕಿ ಸರಿ ಹೋಗು, ಬಾರಿಗೆ ಹೋಗು ಅಂತ ಕಳಿಸ್ತಾನೆ. ನೆಕ್ಸ್ಟ್ ವಾಣಿ ಕ್ರಿಶ್ಗೆ ಸಮಾಧಾನ ಮಾಡ್ತಾಳೆ. ಕ್ರಿಶ್ ನನ್ನ ತಾಯಿ ಸತ್ತಾಗಿನಿಂದ ಇವರು ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ವಾಣಿ ನಂಗೂ ನನ್ನ ಮದುವೆ ನಿಂತಿದ್ದಕ್ಕೆ ತುಂಬಾನೇ ಬೇಜಾರಾಗಿದೆ ಅಂತ ಹೇಳಿ ನಾವೇ ಸೊಲ್ಯೂಷನ್ ಹುಡ್ಕೋಬೇಕು ಅಂತ ಸಜೆಷನ್ ಮಾಡ್ತಾಳೆ. ನೆಕ್ಸ್ಟ್ ವಾಣಿ ನಿಮ್ಮ ತಂದೆ ಕುಡಿತಾ ಬಿಡಿಸ್ಬೇಕಂದ್ರೆ ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ತಾಳೆ. ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಡಾಕ್ಟರ್ 9 ಲಕ್ಷ ಕೇಳ್ತಾರೆ. ಅದಕ್ಕೆ ತುಂಬಾನೇ ಯೋಚನೆ ಮಾಡ್ತಾನೆ. ನೆಕ್ಸ್ಟ್ ಸಿಂಗರ್ ಪ್ರಿನ್ಸ್ ಸೆಕ್ಯೂರಿಟಿ ಹತ್ರ ಹೋಗ್ತಾನೆ. ಅವನು ನೀವು ಹಾಡಿರೋ ಸಾಂಗ್ಗೆ ರ್ಯಾಪ್ ಮ್ಯೂಸಿಕ್ ಹಾಕಿ ಕೊಡಬೇಕು, ನಿಮಗೆ ನಾವು 9 ಲಕ್ಷ ಕೊಡ್ತೀವಿ ಅಂತ ಕೇಳ್ತಾನೆ. ನೆಕ್ಸ್ಟ್ ಈಗ ಕ್ರಿಶ್ಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇರುತ್ತೆ. ಅದಕ್ಕೆ ವಾಣಿ ಮತ್ತು ಕ್ರಿಶ್ ಅವರ ಮ್ಯೂಸಿಕ್ಗೆ ಅವರೇ ರ್ಯಾಪ್ ಸಾಂಗ್ ಆ್ಯಡ್ ಮಾಡಿ ಪ್ರಿನ್ಸ್ ಸೆಕ್ಯೂರಿಟಿಗೆ ಕೊಡ್ತಾರೆ. ಹಣ ಇಸ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ವಾಣಿ ಮತ್ತು ಕ್ರಿಶ್ ಇಬ್ರು ಮೀಟ್ ಆಗೋದೇ ಇಲ್ಲ. ವಾಣಿ ತುಂಬಾನೇ ಬೇಜಾರಾಗಿರ್ತಾಳೆ. ಒಂದು ದಿನ ವಾಣಿಗೆ ಒಂದು ಲೆಟರ್ ಬರುತ್ತೆ. ಫ್ರೆಂಡ್ಸ್ ಇಂದ ಒಂದು ಫ್ರೀ ಶೋ ಟಿಕೆಟ್ ಕೊಟ್ಟಿರ್ತಾನೆ. ಇದನ್ನ ನೋಡಿದ ವಾಣಿ ಅಲ್ಲಿಗೆ ಕ್ರಿಶ್ ಬಂದೇ ಬರ್ತಾನೆ ಅಂತ ಅಲ್ಲಿಗೆ ಹೋಗೋಕೆ ರೆಡಿ ಆಗ್ತಾಳೆ. ನೆಕ್ಸ್ಟ್ ಪ್ರಿನ್ಸ್ ಕ್ರಿಶ್ ಆಡಿರೋ ಸಾಂಗ್ ಅನ್ನ ಕದ್ದು ಅವನು ಹೇಳ್ತಾ ಇರ್ತಾನೆ. ಅಲ್ಲಿಗೆ ಕ್ರಿಶ್ ಕೂಡ ಬಂದಿರ್ತಾನೆ. ಕ್ರಿಶ್ ಇದನ್ನ ನೋಡಿ ಬೇಜಾರಾಗ್ತಾನೆ. ಪ್ರತಿ ಸಾರಿ ನಂಗೆ ಹೀಗೆ ಆಗುತ್ತೆ, ನಾನು ಸಾಂಗ್ ಮಾಡಿದ್ದು ಆದ್ರೆ ಕ್ರೆಡಿಟ್ ಬೇರೆಯವರಿಗೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ವಾಣಿ ಬರ್ತಾಳೆ. ಅಲ್ಲಿಂದ ಇಬ್ರು ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಅರ್ಥ ಮಾಡ್ಕೊಳ್ತಾರೆ. ನೆಕ್ಸ್ಟ್ ವಾಣಿ ಮತ್ತೆ ಕ್ರಿಶ್ ಅವನ ಹಳೆಯ ಫ್ರೆಂಡ್ಸ್ ಹತ್ರ ಬರ್ತಾರೆ. ಮತ್ತೆ ಅವರ ಜೊತೆನೆ ಸೇರ್ತಾನೆ. ನೆಕ್ಸ್ಟ್ ಕ್ರಿಶ್ ಅವನ ಫ್ರೆಂಡ್ಸ್ ಬ್ರ್ಯಾಂಡ್ಗೆ ಸೇರ್ಕೊಂಡು ಒಂದು ಸಾಂಗ್ ಅನ್ನ ರೆಡಿ ಮಾಡ್ತಾರೆ. ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ಆ ಸಾಂಗ್ ಫುಲ್ ವೈರಲ್ ಆಗಿ ಟ್ರೆಂಡ್ ಕೂಡ ಆಗಿಬಿಡುತ್ತೆ.
ನೆಕ್ಸ್ಟ್ ಎಲ್ಲರೂ ತುಂಬಾನೇ ಹ್ಯಾಪಿ ಆಗ್ತಾರೆ. ಇದೇ ಖುಷಿಯಲ್ಲಿ ಕ್ರಿಶ್ ವಾಣಿಯನ್ನ ಅವಳ ಜೊತೆ ಸುತ್ತಾಡಿ ಮನೆ ಮುಂದೆ ಹೋಗಿ ಬಿಡ್ತಾನೆ. ಆಗ ಅವಳ ತಂದೆ ತಾಯಿ ಇವರನ್ನ ನೋಡ್ತಾರೆ. ನೆಕ್ಸ್ಟ್ ಅವರ ಮನೆಯಲ್ಲಿ ಅವಳಿಗೆ ಯಾರವನು, ನೀನು ಈಗಾಗಲೇ ಒಬ್ಬನ ನಂಬಿ ಮೋಸ ಆಗಿದೀಯಾ, ಬೇಡ ಅಂತ ಬೈತಾ ಇರ್ತಾಳೆ. ಈ ಕಡೆ ಹೊರಗೆ ಕ್ರಿಶ್ ಕೇಳಿಸ್ಕೊಳ್ತಾ ಇರ್ತಾನೆ. ವಾಣಿ ಇದನ್ನೆಲ್ಲ ಕೇಳಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ತಕ್ಷಣ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಕ್ರಿಶ್ ಕೂಡ ಅಲ್ಲಿಗೆ ಬರ್ತಾನೆ. ವಾಣಿ ತಾಯಿ ಕ್ರಿಶ್ಗೆ, ನೋಡು ಅವಳು ಇನ್ನೋಸೆಂಟ್ ಗರ್ಲ್, ಅವಳ ಜೊತೆ ಆಟ ಆಡಬೇಡ, ಅವಳನ್ನ ಮದುವೆ ಆಗ್ತೀಯಾ ಅಂತ ಪ್ರಾಮಿಸ್ ಮಾಡು ಅಂತ ಕೇಳ್ತಾಳೆ. ಇದನ್ನು ಕೇಳಿದ ಕ್ರಿಶ್ ವಾಣಿ ಹತ್ತಿರ ಬಂದು ಡೈರೆಕ್ಟ್ ಆಗಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಕೇಳ್ತಾನೆ. ಅದಕ್ಕೆ ವಾಣಿ, ನಾವು ಈಗ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಈ ರೆಸ್ಪಾನ್ಸಿಬಿಲಿಟಿ ನಮಗೆ ಈಗ ಬೇಡ, ಮುಂದೆ ಆಗೋಣ ಅಂತ ಹೇಳ್ತಾಳೆ. ನೆಕ್ಸ್ಟ್ ವಾಣಿ ಡಿಸ್ಚಾರ್ಜ್ ಆಗ್ತಾಳೆ. ಡಾಕ್ಟರ್ ಅವಳಿಗೆ ಇವತ್ತಿನ ಡೇಟ್, ತನ್ನ ಬ್ರದರ್ ಹೆಸರು, ಈ ಥರ ನಾರ್ಮಲ್ ಕ್ವಶನ್ಗಳನ್ನ ಕೇಳ್ತಾರೆ. ವಾಣಿಗೆ ಇವು ಯಾವುದು ನೆನಪಿರೋದಿಲ್ಲ. ರಿಪೋರ್ಟ್ ನೋಡಿದರೆ ಗೊತ್ತಾಗುತ್ತೆ ಅವಳಿಗೆ ಒಂದು ಕಾಯಿಲೆ ಇರುತ್ತೆ. ಏನಂದರೆ ರೀಸೆಂಟಾಗಿ ನಡೀತಿರುವ ಎಲ್ಲ ವಿಷಯಗಳನ್ನ ಮರಿತಾ ಬಂದಿರ್ತಾಳೆ. ಅದಕ್ಕೆ ಡಾಕ್ಟರ್, ನೀನು ಬೇಗ ನಿನ್ನ ಫ್ಯಾಮಿಲಿಗೆ ಹೇಳು, ನಾನು ನಿಂಗೆ ಟ್ಯಾಬ್ಲೆಟ್ಗಳನ್ನು ಕೊಡ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಈ ಕಡೆ ಕ್ರಿಶ್ ಯೂಟ್ಯೂಬ್ ವಿಡಿಯೋಯಿಂದ ಫೇಮಸ್ ಆಗಿ ಹೀಗೆ ಸಾಂಗ್ಗಳನ್ನು ಮಾಡ್ತಾ ತುಂಬನೇ ಪಬ್ಲಿಕ್ ಆಗ್ತಾನೆ. ಬೇರೆ ಬೇರೆ ಕಡೆ ಆರ್ಡರ್ ತಗೊಂಡು ಹೀಗೆ ಫೇಮಸ್ ಆಗ್ತಾ ಇರ್ತಾನೆ. ವಾಣಿಯನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡ್ತಾನೆ, ಆದರೆ ಆಗೋದಿಲ್ಲ. ನೆಕ್ಸ್ಟ್ ವಾಣಿಯನ್ನ ಮೀಟ್ ಆಗ್ತಾನೆ. ಅವಳು ಕ್ರಿಶ್ಗೆ ತನ್ನ ಕಾಯಿಲೆ ಬಗ್ಗೆ ಹೇಳಬೇಕು ಅಂತ ಇರ್ತಾಳೆ. ಆದರೆ ಕ್ರಿಶ್ ತನ್ನ ಶೋ ಬಗ್ಗೆ, ತನ್ನ ಫ್ಯಾನ್ಸ್ಗಳ ರೆಸ್ಪಾನ್ಸ್ ಬಗ್ಗೆ ಹೇಳ್ತಾನೆ. ಕ್ರಿಶ್ ತುಂಬಾನೇ ಹ್ಯಾಪಿಯಿಂದ ಇರ್ತಾನೆ. ಇದನ್ನು ನೋಡಿದ ವಾಣಿ ಅವಳ ಕಾಯಿಲೆ ಬಗ್ಗೆ ಹೇಳೋದಿಲ್ಲ. ನೆಕ್ಸ್ಟ್ ಕ್ರಿಶ್ಗೆ ಒಂದು ಶೋ ಇರುತ್ತೆ, ಅಲ್ಲಿಗೆ ಹೋಗ್ಬೇಕಾಗಿರುತ್ತೆ. ವಾಣಿ ಕೂಡ ಅವನ ಬ್ಯಾಗನ್ನ ಪ್ಯಾಕ್ ಮಾಡಿರ್ತಾಳೆ. 2 ನಿಮಿಷ ಆದ್ಮೇಲೆ ಮತ್ತೆ ಬ್ಯಾಗ್ ಪ್ಯಾಕ್ ಮಾಡ್ತಾ ಇರ್ತಾಳೆ. ಕ್ರಿಶ್ ಇದನ್ನ ನೋಡಿ, ನೀನು ಆಲ್ರೆಡಿ ಬ್ಯಾಗ್ ಪ್ಯಾಕ್ ಮಾಡಿದ್ಯಾ ಅಂತಾನೆ. ಹೌದು ಸಾರಿ, ನನಗೆ ತಲೆನೋವಿದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ವಾಣಿ ಅವನನ್ನ ಕಳಿಸ್ತಾಳೆ. ಅವತ್ತು ರಾತ್ರಿ ವಾಣಿ ತನ್ನ ಕೆಲಸ ಮಾಡುವ ಕಂಪನಿಯಿಂದ ಒಂದು ಪಾರ್ಟಿ ಇರುತ್ತೆ, ಅಲ್ಲಿಗೆ ಬರ್ತಾಳೆ. ಅಲ್ಲಿ ನ್ಯೂ ಇನ್ವೆಸ್ಟರ್ ಬಂದಿರ್ತಾನೆ. ವಾಣಿ ಅಲ್ಲಿಗೆ ಹೋಗಿ ನೋಡ್ತಾಳೆ, ಅವನು ಬೇರೆ ಯಾರು ಇಲ್ಲ, ಅವಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಕೈ ಕೊಟ್ಟ ಮಹೇಶ್. ವಾಣಿ ಇವನನ್ನ ನೋಡಿ ಸೈಲೆಂಟ್ ಆಗಿ ನಿಂತಿರ್ತಾಳೆ, ಯಾಕಂದ್ರೆ ಇವನ ಫೇಸ್ ಅಷ್ಟು ನೆನಪಿರೋದಿಲ್ಲ. ಮಹೇಶ್ ಇವಳಿಗೆ ನನ್ನ ಮೇಲೆ ಕೋಪ ಇಲ್ಲ ಅಂತ ಅವಳ ಹತ್ರ ಕ್ಲೋಸ್ ಆಗಿ ಮೂವ್ ಆಗೋಕ್ಕೆ ನೋಡ್ತಾನೆ. ವಾಣಿಗೆ ಸಡನ್ ಆಗಿ ಫ್ಲಾಶ್ ಬ್ಯಾಕ್ ನೆನಪಿಗೆ ಬಂತು. ಅಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಾಳೆ. ಅಳ್ತಾ ಓಡಿ ಹೋಗ್ತಾಳೆ, ಆದರೆ ಅಲ್ಲಿ ಅವಳ ಬ್ಯಾಗ್ ಬಿಟ್ಟು ಹೋಗಿರ್ತಾಳೆ. ನೆಕ್ಸ್ಟ್ ಕ್ರಿಶ್ ಕಾಲ್ ಮಾಡ್ತಾ ಇರ್ತಾನೆ, ವಾಣಿ ರಿಸೀವ್ ಮಾಡ್ತಾ ಇರೋದಿಲ್ಲ. ಕೊನೆಗೆ ಪಬ್ ವಾಚ್ಮನ್ ಕಾಲ್ ರಿಸೀವ್ ಮಾಡಿ ಇಲ್ಲಿ ಆಗಿರೋದನ್ನ ಅವನಿಗೆ ಹೇಳ್ತಾನೆ. ಕ್ರಿಶ್ ಫ್ಲೈಟ್ ಹತ್ತೋದನ್ನ ಬಿಟ್ಟು ಪಬ್ಗೆ ಬರ್ತಾನೆ. ಅಲ್ಲಿ ಬಂದು ನೋಡಿದ್ರೆ ಅವಳ ಬ್ಯಾಗ್ ಇರುತ್ತೆ. ಅದರಲ್ಲಿರುವ ಹಾಸ್ಪಿಟಲ್ ರಿಪೋರ್ಟ್ ನೋಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಇವಳಿಗೆ ಮರುವಿನ ಕಾಯಿಲೆ ಇದೆ ಅಂತ. ನೆಕ್ಸ್ಟ್ ಈ ಕಡೆ ವಾಣಿ ಕ್ರಿಶ್ ಇರೋ ಜಾಗಕ್ಕೆ ಬಂದು ಕ್ರಿಕೆಟ್ ಆಡ್ತಾ ಇರ್ತಾಳೆ. ಅಲ್ಲಿಗೆ ಕ್ರಿಶ್ ಕೂಡ ಬರ್ತಾನೆ. ಅವಳು ಕೂಡ ಅಳ್ತಾಳೆ. ನೆಕ್ಸ್ಟ್ ಆಸ್ಪತ್ರೆಗೆ ಹೋದರೆ ಡಾಕ್ಟರ್, ನಾನು ಕೂಡ ಟ್ಯಾಬ್ಲೆಟ್ಸ್ಗಳನ್ನ ಟೈಮ್ ಸರಿಯಾಗಿ ತಗೋಬೇಕು ಅಂತ ಹೇಳ್ತಾರೆ. ಅವ್ರ ತಂದೆ ತಾಯಿ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಮತ್ತೆ ಡಾಕ್ಟರ್ ಹೊರಗಡೆ ಟ್ರಿಪ್ಗೆ ಕರ್ಕೊಂಡು ಹೋಗಿ ಅವಳಿಗೆ ಸ್ವಲ್ಪ ಪೀಸ್ ವೆದರ್ ಸಿಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ವಾಣಿಯನ್ನ ಅವರ ಪೇರೆಂಟ್ಸ್ ಒಪ್ಪಿಗೆ ಮೇರೆಗೆ ಕ್ರಿಶ್ಗೆ ಗೋವಾಗೆ ಕರ್ಕೊಂಡು ಹೋಗ್ತಾನೆ. ಅವಳಿಗೆ ಬೇಜಾರು ಆಗದೇ ಇರೋ ರೀತಿ ನೋಡ್ಕೊಳ್ತಾ ಇರ್ತಾನೆ. ಒಂದು ದಿನ ಶೋಗೆ ಹೋದ ಅವನ ಫ್ರೆಂಡ್ಸ್ ಕಾಲ್ ಮಾಡಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ವಿ, ಇನ್ನು ಇದಿದ್ರೆ ತುಂಬಾನೇ ಕ್ರೇಜಿ ಇರೋದು ಅಂತ ಹೇಳ್ತಾರೆ. ಕ್ರಿಶ್ ಇಲ್ಲಿ ಈಗ ವಾಣಿಯನ್ನ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅವನ ಫ್ರೆಂಡ್ ಸರಿ, ಇನ್ನು 2 ದಿನ ಆದ್ಮೇಲೆ ಒಂದು ಶೋ ಇದೆ, ಅದಕ್ಕಾದ್ರೂ ಬಾ ಅಂತ ಹೇಳ್ತಾನೆ. ಕ್ರಿಶ್ ಆಗೋದಿಲ್ಲ ಅಂತ ಫೋನ್ ಕಟ್ ಮಾಡ್ತಾನೆ. ಇದನ್ನ ವಾಣಿ ಕೂಡ ಕೇಳಿಸ್ಕೊಳ್ತಾಳೆ. ವಾಣಿ, ಇಲ್ಲ ನಂಗೂ ನಿನ್ನ ಶೋ ನೋಡಬೇಕು ಅಂತ ಆಸೆ ಇದೆ, ಇಬ್ರು ಹೋಗೋಣ ಅಂತ ಹೇಳ್ತಾಳೆ. ನೆಕ್ಸ್ಟ್ ಶೋ ಪ್ಲೇಸ್ಗೆ ಬರ್ತಾರೆ. ವಾಣಿ, ನೀನು ಸಾಂಗ್ ಹೇಳು, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ವಾಣಿ ವಿಡಿಯೋ ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಮಹೇಶ್ ಬಂದಿರ್ತಾನೆ. ಇದನ್ನು ನೋಡಿದ ವಾಣಿ ಹಳೆಯದನ್ನ ಮರೆತು ಅವಳ ಲವರ್ ಮಹೇಶ್ ಅಂತ ತಿಳ್ಕೊಳ್ತಾಳೆ. ಮಹೇಶ್ ಹತ್ರ ಬಂದು ತುಂಬಾನೇ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾಳೆ. ನೆಕ್ಸ್ಟ್ ಮಹೇಶ್ ಕೂಡ ಹಳೆದು ಇವಳಿಗೆ ನೆನಪಿಲ್ಲ ಅಂತ ಗೊತ್ತಾಗುತ್ತೆ. ಅವಳನ್ನ ಕರ್ಕೊಂಡೋಗಿ ಹಾಗೆ ಮಾತಾಡ್ತಾ ಕ್ಲೋಸ್ ಆಗಿ ಮೂವ್ ಆಗೋಕ್ಕೆ ನೋಡ್ತಾರೆ. ಅಷ್ಟರಲ್ಲಿ ಕ್ರಿಶ್ ವಾಣಿ ಕಾಣಿಸ್ತಿಲ್ಲ ಅಂತ ಬರ್ತಾನೆ. ಇವರನ್ನು ನೋಡಿ ಶಾಕ್ ಆಗ್ತಾನೆ. ವಾಣಿಗೆ ಕ್ರಿಶ್ ಯಾರು ಅಂತ ನೆನಪಿರೋದಿಲ್ಲ. ಕ್ರಿಶ್ ವಾಣಿ ಹಳೆದನ್ನ ಮರ್ತಿರ್ಬೋದು ಅಂತ ಮಹೇಶನ್ನ ಕಳಿಸೋಕೆ ನೋಡ್ತಾನೆ. ವಾಣಿ ನಮ್ಮಿಬ್ಬರ ಮಧ್ಯೆ ಬರೋಕೆ ನೀನ್ ಯಾರು ಅಂತ ಕೇಳ್ತಾಳೆ. ಮಹೇಶ್ ಕ್ರಿಶ್ಗೆ ಅವಳೇ ಹೇಳಿದ ಮೇಲೆ ನೀನ್ ಯಾರು, ನಾವೇನಾದ್ರೂ ಮಾಡ್ತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಕ್ರಿಶ್ ಮಹೇಶ್ಗೆ ರಕ್ತ ಬರೋ ತರ ಹೊಡಿತಾನೆ. ವಾಣಿ ಕ್ರಿಶ್ಗೆ ಚಾಕು ತೋರಿಸಿ ಹತ್ತಿರ ಬಂದ್ರೆ ಅವನಿಗೆ ಹೊಡೆದ್ರೆ ಚೂಸ್ತೀನಿ ಅಂತ ಅವನ ಕೈಗೆ ಚೂಸ್ತಾಳೆ. ಇದನ್ನ ನೋಡಿದ ಕ್ರಿಶ್ ಅವಳನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಅಳ್ತಾ ಇರ್ತಾನೆ. ನೆಕ್ಸ್ಟ್ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅವನ ಫ್ರೆಂಡ್ಸ್ ಕ್ರಿಶ್ಗೆ ಅವಳನ್ನ ಬಿಟ್ಟು ನಿನ್ನ ಲೈಫ್ ಡ್ರೀಮ್ ಸಕ್ಸಸ್ ಬಗ್ಗೆ ಯೋಚನೆ ಮಾಡು, ನಿಂಗೆ ಇದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಕ್ರಿಶ್ ಅವರಿಗೆ ಬೈತು ನಾನು ಬರಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಮನೆಗೆ ಬರ್ತಾರೆ. ಅವನ ತಂದೆ ಕೂಡ ಬಂದಿರ್ತಾನೆ. ಈಗ ಅವನ ತಂದೆ ನಾರ್ಮಲ್ ಆಗಿರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಣಿಗೆ ನಿನ್ನೆ ನಡೆದಿರುವ ಎಲ್ಲ ವಿಷಯ ನೆನಪಿರೋದಿಲ್ಲ. ವಾಣಿ ಕ್ರಿಶ್ಗೆ ನಿನ್ನೆ ಶೋ ಚೆನ್ನಾಗಿತ್ತು ಅಂತ ಹೇಳ್ತಾಳೆ. ಕ್ರಿಶ್, ಸರಿ ನನ್ನ ಫ್ರೆಂಡ್ಗೆ ಲವ್ ಬ್ರೇಕಪ್ ಆಗಿದೆ, ನೀನು ಒಂದು ಸಾಂಗ್ ಬರಿ, ಅದನ್ನ ಅವಳು ಕೇಳಿದ್ರೆ ಅವಳು ಎಲ್ಲೇ ಇದ್ರೂ ವಾಪಸ್ ಬರಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಕ್ರಿಶ್ ಹೊರಗಡೆ ಹೋಗ್ತಾನೆ. ಈ ಕಡೆ ವಾಣಿ ಸಾಂಗ್ ಬರಿತಾ ಇರ್ತಾಳೆ. ಆಗ ಅವಳಿಗೆ ನಿನ್ನೆ ಏನಾಗಿತ್ತು ಅನ್ನೋದು ನೆನಪಾಗುತ್ತೆ. ನೆಕ್ಸ್ಟ್ ವಾಣಿ ಅಳ್ತಾ ಕ್ರಿಶ್ಗೆ ನನ್ನಿಂದ ಮೋಸ ಆಗ್ಬಾರ್ದು ಅಂತ ಆ ಸಾಂಗ್ ಬರ್ತಿರುವ ಹಾಳೆನ ಅಲ್ಲೇ ಇಟ್ಟು ಅಲ್ಲಿಂದ ಆ ಪ್ಲೇಸ್ ಬಿಟ್ಟು ಹೋಗ್ತಾಳೆ. ಈ ಕಡೆ ಕ್ರಿಶ್ ಬಂದು ನೋಡ್ತಾನೆ, ಅವಳು ಇರೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡ್ತಾನೆ, ಆದ್ರೂ ಸಿಗೋದಿಲ್ಲ. ನೆಕ್ಸ್ಟ್ ಅವಳು ಬರೆದಿರುವ ಆ ಹಾಳೆಯನ್ನು ನೋಡ್ತಾನೆ. ಅದರಲ್ಲಿ ಅವಳು ಕೊನೆಗೂ ಅವನ ಫ್ರೆಂಡ್ಗೆ ಬರ್ತಿರುವ ಸಾಂಗ್ ಅದರಲ್ಲಿ ಇರುತ್ತೆ.
ಅದನ್ನು ನೋಡಿ ಅವನ ಫ್ರೆಂಡ್ಸ್ ಹತ್ರ ಬಂದು ಈ ಸಾಂಗನ್ನು ನಾನು ಹೇಳಿದರೆ ವಾಣಿ ಎಲ್ಲಿದ್ದಾಳೆ ಅಂತ ಕಂಡುಹಿಡಿಬೋದು, ಅವಳಿಗೆ ನಾನು ನೆನಪಾಗ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಆ ಸಾಂಗನ್ನು ಹೇಳಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಫುಲ್ ಇಂಡಿಯಾಗೆ ಗೊತ್ತಾಗಬೇಕು ಅಂತ ಎಲ್ಲ ಶೋ ಆರ್ಡರ್ಗಳನ್ನು ತಗೊಳ್ತಾನೆ. 1 ವರ್ಷ ಆಗುತ್ತೆ, ತುಂಬಾನೇ ಫೇಮಸ್ ಆಗ್ತಾನೆ. ನೆಕ್ಸ್ಟ್ ಒಂದು ದಿನ ಕ್ರಿಶ್ ಸಾಂಗ್ ರೆಸ್ಪಾನ್ಸ್ ನೋಡುವಾಗ ಜಮ್ಮು ಕಾಶ್ಮೀರದ ಒಂದು ವಿಡಿಯೋದಲ್ಲಿ ವಾಣಿ ಕಾಣ್ತಾಳೆ. ಅವತ್ತೇ ಕ್ರಿಶ್ ಆ ಶೋವನ್ನು ಕ್ಯಾನ್ಸಲ್ ಮಾಡಿ ಅವರ ಫ್ರೆಂಡ್ಸ್ಗೆ ಹೇಳಿ ಫ್ಲೈಟಲ್ಲಿ ಕಾಶ್ಮೀರಿಗೆ ಬರ್ತಾನೆ. ಅವಳು ವುಮೆನ್ ಹಾಸ್ಪಿಟಲಲ್ಲಿ ಇರೋದು ಗೊತ್ತಾಗುತ್ತೆ. ಅಲ್ಲಿಗೆ ಹೋದರೆ ಅವಳು ಬರೆದಿರುವ ಡೈರಿಯನ್ನು ಕೊಡ್ತಾರೆ. ಅದರಲ್ಲಿ ವಾಣಿ ಕ್ರಿಶ್ಗೆ ನೀನು ಬರ್ತೀಯ ಅಂತ ಗೊತ್ತಿತ್ತು, ಆದರೆ ನನ್ನಿಂದ ನಿನ್ನ ಲೈಫ್ ಹಾಳಾಗಬಾರ್ದು ಅಂತ ನಾನು ನಿನ್ನಿಂದ ದೂರ ಬಂದಿದ್ದೀನಿ ಅಂತ ಬರ್ತಿರ್ತಾಳೆ. ನೆಕ್ಸ್ಟ್ ಅವಳನ್ನು ಹುಡ್ಕೊಂಡು ಹೋದರೆ ವಾಣಿ ಸಿಗ್ತಾಳೆ. ಆದರೆ ಅವಳಿಗೆ ಇವನು ಯಾರು ಅನ್ನೋದು ನೆನಪಿರೋದಿಲ್ಲ. ಕ್ರಿಶ್ ನಾನು ಸಿಂಗರ್, ನನಗೆ ಒಬ್ಬರು ರೈಟರ್ ಬೇಕಿತ್ತು, ನೀವು ಒಂದು ಸಾಂಗನ್ನು ಬರೆದು ಕೊಡಬೇಕಾಗಿತ್ತು ಅಂತ ಕೇಳ್ತಾನೆ. ವಾಣಿ ಸರಿ ಆಯಿತು ಅಂತ ಹೇಳ್ತಾಳೆ. ನೆಕ್ಸ್ಟ್ ಕ್ರಿಶ್ ಅವಳನ್ನು ಕ್ರಿಕೆಟ್ ಗ್ರೌಂಡ್ಗೆ ಕರ್ಕೊಂಡು ಹೋಗ್ತಾನೆ. ಕ್ರಿಕೆಟ್ ಆಡ್ತಾನೆ. ಅವನ ಸ್ಟೋರಿಯನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಾಣಿ ಆ ಸ್ಟೋರಿನ ಕೇಳ್ತಾ ಬರಿತಾ ಅವಳಿಗೆ ಹಳೆದೆಲ್ಲ ನೆನಪಾಗುತ್ತೆ. ವಾಣಿ ಹೇಳ್ತಾ ಕೊನೆಗೂ ಲವ್ ಯು ಕ್ರಿಶ್ ಕಪೂರ್ ಅಂತ ಜೋರಾಗಿ ಚೀರ್ತಾಳೆ. ನೆಕ್ಸ್ಟ್ ಕೊನೆಗೂ ಇಬ್ಬರು ಒಂದಾಗ್ತಾರೆ ಮತ್ತು ಸಿನಿಮಾದ ಕೊನೆಯಲ್ಲಿ ಮದುವೆ ಆಗ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರ ಸಿನಿಮಾ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ.